ನಮಸ್ಕಾರ. ಸಾಫ್ಟ್ವೇರ್ ಆರ್ಕಿಟೆಕ್ಚರ್ ಫಂಡಮೆಂಟಲ್ಸ್ ಕಲಿಯೋಣ ಕೋರ್ಸ್ನ ಈ ಮಾಡ್ಯೂಲ್ ಅಲ್ಲಿ ನಾವು ಒಂದು ಸಾಫ್ಟ್ವೇರ್ ಆರ್ಕಿಟೆಕ್ಚರ್ಗೆ ಇರುವಂತ ಡಿಫರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು, ಅದರಲ್ಲಿ ಪ್ರಮುಖವಾಗಿ ಬರುವಂತ ಆಪರೇಷನಲ್, ಸ್ಟ್ರಕ್ಚರಲ್ ಮತ್ತೆ ಕ್ರಾಸ್ ಕಟಿಂಗ್ ಅಂದ್ರೆ ವೇರಿಯಸ್ ಅಕ್ರಾಸ್ ಇರುವಂತ ಡಿಫರೆಂಟ್ ಪ್ಯಾರಾಮೀಟರ್ಸ್ ಯಾವ್ದು, ಅದನ್ನ ಯಾವ ತರ ನಾವು ಡಿಫೈನ್ ಮಾಡ್ತೀವಿ ಅನ್ನೋದನ್ನ ಕಲಿಯೋಣ. ನಮಸ್ಕಾರ. ಸಾಫ್ಟ್ವೇರ್ ಆರ್ಕಿಟೆಕ್ಚರ್ ಫಂಡಮೆಂಟಲ್ಸ್ ನ ಕಲಿಯೋಣ ಕೋರ್ಸ್ ನಲ್ಲಿ ಇವತ್ತು ನಾವು ಆರ್ಕಿಟೆಕ್ಚರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಏನು ಅಂತ ಗಮನ ಕೊಡೋಣ. ಮೊದಲನೇದಾಗಿ ಆರ್ಕಿಟೆಕ್ಚರ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೆಸರೇ ಹೇಳೋ ತರ, ನೀವು ಒಂದು ಅಪ್ಲಿಕೇಶನ್ ನ ಡೆವಲಪ್ ಮಾಡಿದಾಗ ಅದಕ್ಕೆ ಬೇಸಿಕಲಿ ಎರಡು ಟೈಪ್ ಆಫ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಒಂದ್ ಬಂದ್ಬಿಟ್ಟು ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಅಂತ ಕರಿತೀವಿ. ಅಂದ್ರೆ ಅಪ್ಲಿಕೇಶನ್ ಅಲ್ಲಿ ಇರಬೇಕಾಗಿರುವಂತ ಬೇಸಿಕ್ ಮಾಡ್ಯೂಲ್ಸ್, ಅದು ಏನೇನ್ ಕ್ಯಾಟರ್ ಮಾಡುತ್ತೆ ಅಂತ ಇರುವಂತ ಫಂಕ್ಷನಾಲಿಟಿ ವೈಸ್. ಫಾರ್ ಎಕ್ಸಾಂಪಲ್, ನೀವೊಂದು ಕ್ಯಾಲ್ಕುಲೇಟರ್ ಅಪ್ಲಿಕೇಶನ್ ಡೆವಲಪ್ ಮಾಡ್ತಾ ಇದ್ದೀರಾ ಅಂದ್ರೆ ಅದ್ರಲ್ಲಿ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ, ಅದು ಅಡಿಷನ್ ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು, ಡಿವಿಷನ್ ಮಾಡಬೇಕು. ಈ ತರ ಒಂದು ಸಿಂಪಲ್ ಅಪ್ಲಿಕೇಶನ್ ಅಂತ ಕನ್ಸಿಡರ್ ಮಾಡಿ. ಇದು ನಾಲ್ಕು ಫಂಕ್ಷನಾಲಿಟಿ ವೈಸ್ ಇದು ನಾಲ್ಕು ಆಗ್ಬೇಕಾದ್ರಲ್ಲಿ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಸೆಟ್ ಆಫ್ ರಿಕ್ವೈರ್ಮೆಂಟ್ಸ್ ಬರುತ್ತೆ, ಅದನ್ನ ನಾವು ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಅಂತ ಕರಿತೀವಿ. ಆದ್ರೆ ಎಷ್ಟೊಂದ್ ಜನ ಆರ್ಕಿಟೆಕ್ಟ್ಸ್ಗೆ ಅಥವಾ ಸಾಫ್ಟ್ವೇರ್ ಇಂಡಸ್ಟ್ರಿಲಿ ಇರೋರಿಗೆ ಈ ಹೆಸರು ಇಷ್ಟ ಆಗಲ್ಲ. ಯಾಕಂದ್ರೆ ನಾನ್ ಫಂಕ್ಷನಲ್ ಹೆಸರಲ್ಲೇ ನಾನ್ ಫಂಕ್ಷನಲ್ ಅಂದ್ಬಿಟ್ಟು ಅಂತ ನೆಗೆಟಿವ್ ಆಗಿದೆ, ಯಾರು ಇಂಪಾರ್ಟೆನ್ಸ್ ಕೊಡಲ್ಲ ಅಂದ್ಬಿಟ್ಟು ದೇ ಟ್ರೈ ಟು ಕಾಲ್ ಇಟ್ ಆಸ್ ಆರ್ಕಿಟೆಕ್ಚರ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಅಂತ ಒಂದೇ, ಆಲ್ಮೋಸ್ಟ್ ಆರ್ಕಿಟೆಕ್ಚರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೂಡ ಒಂದೇ ಆಗತ್ತೆ. ಹಾಗಾದ್ರೆ ಇದೇನು ಅಂತ ನೋಡೋಣ. ಯಾವುದೇ ಒಂದು ಕ್ಯಾರೆಕ್ಟರಿಸ್ಟಿಕ್ ನ ನೀವು ಆರ್ಕಿಟೆಕ್ಚರ್ ಕ್ಯಾರೆಕ್ಟರಿಸ್ಟಿಕ್ ಅಥವಾ ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ ಅನ್ಬೇಕು ಅಂದ್ರೆ ಅದು 3 ಕ್ರೈಟೀರಿಯಾನ ಮೀಟ್ ಮಾಡ್ಲೇಬೇಕು. ಯಾವ್ದದು? ಮೊದಲನೇದಾಗೆ, ಇಟ್ ಸ್ಪೆಸಿಫೈಸ್ ಎ ನಾನ್ ಡೊಮೈನ್ ಡಿಸೈನ್ ಕನ್ಸಿಡರೇಷನ್. ಇದು ಏನ್ ಅಂತ ಹೇಳುತ್ತೆ ಅಂದ್ರೆ, ಇದು ನಿಮ್ಮ ಅಪ್ಲಿಕೇಶನ್ ಸ್ಪೆಸಿಫಿಕ್ ಆಗಿರಲ್ಲ ಅಥವಾ ನಿಮ್ಮ ಡೊಮೈನ್ ಸ್ಪೆಸಿಫಿಕ್ ಆಗಿರಲ್ಲ. ನೀನ್ ಯಾವುದೇ ಅಪ್ಲಿಕೇಶನ್ ಡೆವಲಪ್ ಮಾಡಿದ್ರು ಅದು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಜನರಲ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್, ನಾನು ಆಗ್ಲೇ ಹೇಳ್ದಂಗೆ, ನೀವು ಸಿಂಪಲ್ ಕ್ಯಾಲ್ಕುಲೇಟರೇ ಡೆವಲಪ್ ಮಾಡ್ತಾ ಇದ್ರು ಕೂಡ ನಾವೊಂದು ಆರ್ಕಿಟೆಕ್ಚರ್ ಕ್ಯಾರೆಕ್ಟರಿಸ್ಟಿಕ್ಸ್ ಒಂದಿದೆ, ಅವೈಲಬಿಲಿಟಿ ಅಂತ ಮುಂದೆ ನೋಡ್ತೀವಿ. ಅವೈಲಬಿಲಿಟಿ ಅನ್ನೋದು ನಿನ್ ಕ್ಯಾಲ್ಕುಲೇಟರ್ ಆದ್ರೂ ಡೆವಲಪ್ ಮಾಡೋದು, ಅದರ ಗೇಮಿಂಗ್ ಅಪ್ಲಿಕೇಶನ್ ಆದ್ರೂ ಡೆವಲಪ್ ಮಾಡೋ, ಎರಡಕ್ಕೂ ಅಪ್ಲೈ ಆಗುತ್ತೆ. ಈ ತರ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ. ಇಟ್ ಇಸ್ ನಾಟ್ ಡಿಪೆಂಡೆಂಟ್ ಆನ್ ಡೊಮೈನ್. ಇನ್ನೊಂದು, ಇಟ್ ಇನ್ಫ್ಲೂಯೆನ್ಸಸ್ ಸಮ್ ಸ್ಟ್ರಕ್ಚರಲ್ ಆಸ್ಪೆಕ್ಟ್ ಆಫ್ ದ ಡಿಸೈನ್. ಅಂದ್ರೆ ಈ ಕ್ಯಾರೆಕ್ಟರಿಸ್ಟಿಕ್ಸ್ ನಾವೇನ್ ಮಾತಾಡ್ತಿದೀವಿ, ಆರ್ಕಿಟೆಕ್ಚರ್ ಕ್ಯಾರೆಕ್ಟರಿಸ್ಟಿಕ್ಸ್, ಇವೆಲ್ಲ ನಾವು ಡೆವಲಪ್ ಮಾಡ್ತಿದಿರಲ್ಲ ಅಪ್ಲಿಕೇಶನ್ಗೆ, ಅದು ಡೈರೆಕ್ಟ್ ಆಗಿ ನಿಮ್ಗೆ ಗೊತ್ತಾಗೋ ತರ ಇಂಪ್ಯಾಕ್ಟ್ ಮಾಡದೇ ಇದ್ರು ಕೂಡ ನೀವು ಡಿಸೈನ್ ಅಲ್ಲಿ ಇದನ್ನೆಲ್ಲ ಕನ್ಸಿಡರ್ ಮಾಡ್ಲೇಬೇಕು. ನೀವು ಅನ್ಬೋದು, ನಾನು ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಇರೋ ಫಂಕ್ಷನಾಲಿಟಿಗೆ ನಾನು ಯಾಕೆ ಬೇರೆದನ್ನೆಲ್ಲ ಕನ್ಸಿಡರ್ ಮಾಡ್ಬೇಕು ಅಂತ. ಬೈ ದ ಎಂಡ್ ಆಫ್ ದಿಸ್ ವಿಡಿಯೋ ನಿಮ್ಗೆ ಗೊತ್ತಾಗುತ್ತೆ, ಹೌದಲ್ವಾ, ನಾನು ಅಪ್ಲಿಕೇಶನ್ ಇಷ್ಟೇ ಇದ್ರು ಬೇರೆ ಏನನ್ನೆಲ್ಲ ಕನ್ಸಿಡರ್ ಮಾಡ್ಬೇಕು ಅಂತ. ಸೊ ಸ್ಟ್ರಕ್ಚರಲ್ ಆಸ್ಪೆಕ್ಟ್, ನೀವು ಒಂದು ಅಪ್ಲಿಕೇಶನ್ ಡಿಸೈನ್ ಕೂತಾಗ ಇದ್ರ ಬಗ್ಗೆ ಎಲ್ಲ ನೀವು ಗಮನ ಕೊಟ್ಟು ಈ ಕ್ಯಾರೆಕ್ಟರಿಸ್ಟಿಕ್ಸ್ ಅದ್ರ ಮೇಲೆ ಇನ್ಫ್ಲುಯೆನ್ಸ್ ಮಾಡಬೇಕು. ಮೂರನೇದು, ಇಟ್ ಈಸ್ ಕ್ರಿಟಿಕಲ್ ಆರ್ ಇಂಪಾರ್ಟೆಂಟ್ ಟು ಅಪ್ಲಿಕೇಶನ್ ಸಕ್ಸಸ್. ಆರ್ಕಿಟೆಕ್ಚರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ತಗೊಂಡ್ರೆ ನಿಮ್ಗೊಂದು 50 ಸಿಗ್ಬೋದು ಡಿಫ್ರೆಂಟ್ ಆರ್ಕಿಟೆಕ್ಚರ್ ಕ್ಯಾರೆಕ್ಟರಿಸ್ಟಿಕ್ಸ್. ನಾವೆಲ್ಲದನ್ನು ನನ್ನ ಅಪ್ಲಿಕೇಶನ್ಗೆ ಅಳವಡಿಸ್ಕೊಂತೀನಿ ಅಂತ ಹೇಳಕ್ಕಾಗಲ್ಲ. ಯಾವ್ದು ನಿಮ್ ಅಪ್ಲಿಕೇಶನ್ ಡೈರೆಕ್ಟ್ ಆಗಿ ಸಕ್ಸಸ್ಗೆ ಮ್ಯಾಟರ್ ಆಗತ್ತೆ ಅಂತದನ್ನ ಮಾತ್ರ ನಮ್ ಅಪ್ಲಿಕೇಶನ್ ಡಿಸೈನ್ ಅಲ್ಲಿ ಆರ್ಕಿಟೆಕ್ಚರ್ ವೈಸ್ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಈ ಆರ್ಕಿಟೆಕ್ಚರ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಬ್ರಾಡ್ ಆಗಿ ಡಿವೈಡ್ ಮಾಡೋಣ ಅಂದ್ರೆ 3 ಕ್ಯಾಟಗರಿ ಆಗಿ ಮಾಡ್ಬೋದು. ಒಂದು, ಆಪರೇಷನಲ್ ಆರ್ಕಿಟೆಕ್ಚರ್ ಕ್ಯಾರೆಕ್ಟರಿಸ್ಟಿಕ್ಸ್, ಅಂದ್ರೆ ನಿಮ್ ಡೇ ಟು ಡೇ ಆಪರೇಷನ್ಸ್ಗೆ ಹೆಲ್ಪ್ ಮಾಡುವಂತ ಪ್ರಾಪರ್ಟೀಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು. ಇನ್ನೊಂದು ಸ್ಟ್ರಕ್ಚರಲ್ ಅಂತ ಅಂದ್ರೆ ನೀವು ಡೆವಲಪ್ ಮಾಡಕ್ ಶುರು ಮಾಡ್ತೀರಲ್ಲ ಅವಾಗಿಂದಾನೇ ನೀವು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾ ಇರ್ತೀರಾ. ಇನ್ನೊಂದು ಕ್ರಾಸ್ ಕಟಿಂಗ್, ಅಂದ್ರೆ ಇಟ್ ಈಸ್ ಅಕ್ರಾಸ್ ಡೊಮೈನ್ಸ್, ನೀವು ಇದಕ್ಕೆ ಮಾತ್ರ ಸೇರತ್ತೆ ಅನ್ನಕ್ಕಲ್ಲ, ವೇರಿಯಸ್ ಗ್ರೂಪ್ಸ್ ಸೇರೋದನ್ನ ಕ್ರಾಸ್ ಕಟಿಂಗ್ ಆರ್ಕಿಟೆಕ್ಚರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನಾವು ಬ್ರಾಡ್ ಆಗಿ ಡಿವೈಡ್ ಮಾಡ್ಬೋದು. ಹಾಗಾದ್ರೆ ಬನ್ನಿ ಒಂದೊಂದನ್ನೇ ಕ್ಲೀನ್ ಆಗಿ ನೋಡೋಣ. ಮೊದಲನೇದಾಗಿ ಆಪರೇಷನಲ್ ಆರ್ಕಿಟೆಕ್ಚರ್ ಕ್ಯಾರೆಕ್ಟರಿಸ್ಟಿಕ್ಸ್. ಇದರಲ್ಲಿ ಬರುವಂತ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಅವೈಲಬಿಲಿಟಿ. ನಾವು ಏನೇ ಅಪ್ಲಿಕೇಶನ್ ಡೆವಲಪ್ ಮಾಡಿ, ಯಾವುದೇ ಪ್ರಾಡಕ್ಟ್ ಡೆವಲಪ್ ಮಾಡ್ಲಿ, ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರ್.
ಇದೇನ್ ಹೇಳ್ತಾ ಇದೆ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಅಥವಾ ನಿಮ್ಮ ಪ್ರಾಡಕ್ಟ್ ಎಷ್ಟು ಸಮಯ ಜನಗಳಿಗೆ ಅಥವಾ ಕನ್ಸ್ಯೂಮರ್ಸ್ಗೆ ಅವೈಲಬಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ ಗೇಮಿಂಗ್ ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಯಾರು ಆಕ್ಸೆಸ್ ಮಾಡ್ತಂದ್ರೆ ದಿನದ 24 ಗಂಟೆನೂ ಅದು ಆಕ್ಸೆಸ್ ಮಾಡಕ್ ಆಗತ್ತಾ, ರಾತ್ರಿ 1 ಗಂಟೆಗೆ ಮಾಡಿದ್ರು ಅಪ್ಲಿಕೇಶನ್ ಅಪ್ ಅಂಡ್ ರನ್ನಿಂಗ್ ಇರತ್ತಾ, ಈ ತರದ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತದು. ಯೂಶಲಿ ಎಲ್ಲ ಅಪ್ಲಿಕೇಶನ್ಸ್ ಸ್ಟ್ರೈವ್ ಮಾಡೋದು 100% ಅವೈಲಬಿಲಿಟಿಗೆ. ಬಟ್ ದಟ್ ಈಸ್ ಲೈಕ್ ಐಡಿಯಲ್ ಕೇಸ್ ಸಿನಾರಿಯೋ, ಪರ್ಫೆಕ್ಟ್ ಸಿನಾರಿಯೋ ಅಂತ. ಅದನ್ನ ಅಚೀವ್ ಮಾಡೋದು ತುಂಬಾ ಕಷ್ಟ ಡ್ಯೂ ಟು ವೇರಿಯಸ್ ಅದರ್ ಕನ್ಸ್ಟೆಂಟ್ಸ್. 99.999 99.99 99.9 ಈ ತರ ನೀವು ಕೇಳ್ತಾನೆ ಇರ್ತೀರಾ, ಎಸ್ಪೆಷಲಿ ಕ್ಲೌಡ್ ಪ್ಲಾಟ್ಫಾರ್ಮ್ಸ್ ಎಲ್ಲ ಹೇಳ್ತಾನೆ ಇರ್ತೀವಿ ಇದೆಲ್ಲ ಅವೈಲಬಿಲಿಟಿ 99.5 ಇದೆ, 99.9 ಇದೆ. ಇದ್ರ ಅರ್ಥ ಏನು ಅಂದ್ರೆ ಒಂದ್ ಅಪ್ಲಿಕೇಶನ್ ನ ನೀವು ವರ್ಷವಿಡೀ ಕನ್ಸಿಡರ್ ಮಾಡಿದ್ರೆ ಅದು ಎಷ್ಟು ಅವರ್ಸ್ ಅಥವಾ ಎಷ್ಟು ಡೇಸ್ ನೀವು ಆಕ್ಸೆಸ್ ಮಾಡಕ್ ಆಗೋದಿಲ್ಲ ಅನ್ನೋದನ್ನ ಅದು ತೋರ್ಪಡಿಸ್ಕೊಳುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ 100 ಅವರ್ಸ್ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ಅದರ ಒಂದು ಅಪ್ಲಿಕೇಶನ್ 99.5 ಅಂತ ಹೇಳಿದ್ರೆ ಅದು ಅರ್ಧ ಗಂಟೆ ಮಾತ್ರ ನಿಮ್ಗೆ ಆಕ್ಸೆಸ್ ಮಾಡಕ್ಕಲ್ಲ ಓವರ್ ದ ಟೈಮ್ ಆಫ್ 100 ಅವರ್ಸ್. ಬೇರೆ ಟೈಮ್ ನೀವು ಯಾವ್ದೇ ಟೈಮ್ ಅಲ್ಲಿ ಯೂಸ್ ಮಾಡಕ್ ಹೋದ್ರು ಅದು ನಿಮ್ಗೆ ಅವೈಲಬಲ್ ಆಗಿರುತ್ತೆ. ಸೊ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಾಪರ್ಟಿ. ನಂತರ ಬರೋದು ಕಂಟಿನ್ಯೂಟಿ. ಫಾರ್ ಎಕ್ಸಾಂಪಲ್ ನಿಮ್ ಅಪ್ಲಿಕೇಶನ್ ರನ್ ಆಗ್ತದೆ, ವರ್ಕ್ ಆಗ್ತದೆ, ಎಲ್ಲ ಕರೆಕ್ಟ್, ಬಟ್ ಯಾವ್ದೋ ಒಂದು ಪ್ರಾಬ್ಲಮ್ಗೆ ನಿಮ್ಗೆ ಪ್ರಾಬ್ಲಮ್ ಏನು ಅಂತಾನೆ ಗೊತ್ತಿರಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಕೋವಿಡ್ ಸಿನಾರಿಯೋ ಎಕ್ಸಾಂಪಲ್ ತಗೊಂಡ್ರೆ ನಿಮ್ಮ ಅಪ್ಲಿಕೇಶನ್ ಯಾವ್ದೋ ಒಂದ್ ಕಡೆ ಹೋಸ್ಟ್ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ. ಇವಾಗ ನೀವು ಅಲ್ಲಿಗೆ ಫಿಸಿಕಲ್ ಸರ್ವರ್ಸ್ ಅಲ್ಲಿ ಇದೆ, ಆ ಫಿಸಿಕಲ್ ಸರ್ವರ್ ಲೊಕೇಶನ್ ನೀವು ಓಕೆ ಆಗಲ್ಲ, ಅಲ್ಲಿ ಅಪ್ಡೇಟ್ಸ್ ನೀವು ಮ್ಯಾನ್ಯುಯಲಿನೇ ಮಾಡ್ಬೇಕು. ಅಥವಾ ಇನ್ನೊಂದ್ ಕಡೆ ಇನ್ನೊಂದೇನೋ ಪ್ರಾಬ್ಲಮ್ ಆಯ್ತು, ಇದರ ಬಿಸ್ನೆಸ್ ಕಂಟಿನ್ಯೂಟಿ ಪ್ಲಾನ್ ಅಂತ ಹೇಳ್ತಾರೆ. ಒಂದ್ ಕಡೆ ಪ್ರಾಬ್ಲಮ್ ಆದ್ರೂ ಇನ್ನೊಂದ್ ಕಡೆ ಎಷ್ಟು ಚೆನ್ನಾಗಿ ನಿಮ್ಮ ಅಪ್ಲಿಕೇಶನ್ ರನ್ ಆಗತ್ತೆ, ನಿಮ್ ಪ್ರಾಡಕ್ಟ್ ಕೇಟರ್ ಮಾಡತ್ತೆ ಅನ್ನೋದು ಕಂಟಿನ್ಯೂಟಿ ಅನ್ನುವ ಕ್ಯಾರೆಕ್ಟರಿಸ್ಟಿಕ್ಸ್. ಇದನ್ನ ನೀವು ಒಂದು ಪ್ರಾಡಕ್ಟ್ ಡೆವಲಪ್ ಮಾಡ್ಬೇಕಾದ್ರೆ ಗಮನದಲ್ಲಿ ಇಟ್ಕೊಂಡಿರ್ಲೇಬೇಕು. ಮುಂದಿನ ಕ್ಯಾರೆಕ್ಟರಿಸ್ಟಿಕ್ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್. ನಿಮ್ಮ ಅಪ್ಲಿಕೇಶನ್ ಒಂದು ಪೀಕ್ ಲೋಡ್ ಅಲ್ಲಿ, ಫಾರ್ ಎಕ್ಸಾಂಪಲ್ ನೀವು ಕ್ಯಾಲ್ಕುಲೇಟರ್ ಅಪ್ಲಿಕೇಶನ್ ಡೆವಲಪ್ ಮಾಡಿದಾಗ 5 ಜನ 10 ಜನನೋ ಒಟ್ಟಿಗೆ ಒಂದೇ ಸಲ ಯೂಸ್ ಮಾಡ್ತಾರೆ, ನಿಮ್ದು ಚೆನ್ನಾಗೇ ರನ್ ಆಗ್ತಾ ಇರ್ಬೋದು. ಬಟ್ ಒಂದೇ ಸಲ 10,000 ಜನ ಅಥವಾ 10 ಲಕ್ಷ ಜನ ಯೂಸ್ ಮಾಡಕ್ ನಿಮ್ಮ ಅಪ್ಲಿಕೇಶನ್ ವರ್ಕ್ ಆಗತ್ತಾ ಇಲ್ಲ ಕ್ರಾಶ್ ಆಗ್ಬಿಡತ್ತಾ ಅನ್ನೋದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೋಬೇಕು. ಒಂದು ಪೀಕ್ ಟೆಸ್ಟ್, ಇನ್ನೊಂದು ಸ್ಟ್ರೆಸ್ ಟೆಸ್ಟ್, ಲೋಡ್ ಟೆಸ್ಟ್, ಈ ತರ ಡಿಫ್ರೆಂಟ್ ಟೆಸ್ಟಿಂಗ್ ಮಾಡ್ತಾರೆ. ಇದೆಲ್ಲದನ್ನು ಮಾಡಿದಾಗ್ಲೂ ನಿಮ್ ಅಪ್ಲಿಕೇಶನ್ ಕರೆಕ್ಟ್ ಆಗಿ ಇದೆಯಾ ಅನ್ನೋದನ್ನ ನೀವು ನೋಡ್ಕೋಬೇಕಾಗತ್ತೆ. ಸೊ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್. ನಂತರ ರಿಕವರಬಿಲಿಟಿ. ಹೌದು, ನಮ್ಮ ಉದ್ದೇಶ ಏನು, ನಾವ್ ಯಾವ್ದೋ ಒಂದು ಅಪ್ಲಿಕೇಶನ್ ಮಾಡಿದ್ರೆ ಅದ್ ಏನು ತೊಂದರೆ ಕೊಡ್ದಿರೋ ರನ್ ಆಗ್ತಾನೆ ಇರ್ಬೇಕು. ಬಟ್ ಯಾವ್ದೋ ಒಂದು ರೀಸನ್ಗೆ ಅದು ಡೌನ್ ಆಯ್ತು ಅಥವಾ ಕೆಟ್ಟೋಯ್ತು ಅಂದ್ರೆ ಅದು ಎಷ್ಟು ಬೇಗ ಅದನ್ನ ನಾವು ರಿಕವರ್ ಮಾಡಬಹುದು ಅನ್ನೋದನ್ನ ನಾವು ರಿಕವರಬಿಲಿಟಿ ಅಂತ ಕರಿತೀವಿ. ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ಅಪ್ಲಿಕೇಶನ್ ಡೌನ್ ಆಗೋದ್ರೆ ಅದನ್ನ ಮೇಲ್ ತರೋದಕ್ಕೆ ಮತ್ತೆ 5 ನಿಮಿಷ ಸಾಕಾ ಅಥವಾ 2 ಅವರ್ಸ್ ಬೇಕಾ ಅಥವಾ 5 ಗಂಟೆ ಬೇಕಾಗತ್ತಾ, ಡಿಪೆಂಡಿಂಗ್ ಆನ್ ದ ಅಪ್ಲಿಕೇಶನ್ ಕಾಂಪ್ಲೆಕ್ಸಿಟಿ. ನೀವು ಇದನ್ನ ಮುಂಚೆನೆ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡು, ಇದನ್ನ ಸಿಮ್ಯುಲೇಟ್ ಅಂತ ಹೇಳ್ತಾರೆ, ನೀವು ರಿಯಲ್ ಟೈಮ್ ಅಲ್ಲಿ ಆಗುತ್ತೋ ಇಲ್ವೋ, ಆದ್ರೆ ಏನಾಗುತ್ತೆ ಅನ್ನೋದನ್ನ ನೀವು ಮುಂಚೆನೆ ಮಾಡಿ ನೋಡಿರ್ಬೇಕು. ಸೊ ಈ ಕ್ಯಾರೆಕ್ಟರಿಸ್ಟಿಕ್ಸ್ ನೀವು ಗಮನದಲ್ಲಿ ಇಟ್ಕೊಂಡಿರಿ. ನಂತರ ಬರೋದು ರಿಲಯಬಿಲಿಟಿ. ರಿಲಯಬಿಲಿಟಿ ಬಂದ್ಬಿಟ್ಟು ಇದು ಮಿಕ್ಸ್ಚರ್ ಆಫ್ ಇದು ಅವೈಲಬಿಲಿಟಿ, ಕಂಟಿನ್ಯೂಟಿ, ರಿಕವರಬಿಲಿಟಿ ಅಂತ ಹೇಳ್ಬೋದು ನಾವು. ಅಂದ್ರೆ ಒಂದು ಸಿಸ್ಟಮ್ ಎಷ್ಟು ನಂಬಿಕೆ ಅರ್ಹ ಅಂತ. ಇವಾಗ ನಾನು ನಿಮ್ ಕ್ಯಾಲ್ಕುಲೇಷನ್ ಅಪ್ಲಿಕೇಶನ್ ಬೇರೆಯವ್ರಿಗೆ ಹೇಳ್ಬೇಕಂದ್ರೆ ನನ್ ಫಸ್ಟ್ ನಿಮ್ ಅಪ್ಲಿಕೇಶನ್ ನಲ್ಲಿ ಧೈರ್ಯ ಇರಬೇಕು, ಹೋಗಿ ಟ್ರೈ ಮಾಡಿ ವರ್ಕ್ ಆಗತ್ತೆ ಅಂತ. ನಾನು ಯಾರಿಗಾರ ಹೇಳ್ಬಿಟ್ಟು ಅವ್ರು ಬಂದು ಚೆಕ್ ಮಾಡಿದಾಗ ಇಲ್ಲ ಸರ್ ಪೇಜ್ ಡೌನ್ ಇದೆ ಅಥವಾ ಅಪ್ಲಿಕೇಶನ್ ಆಕ್ಸೆಸಿಬಲ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವಾಗ ನಂಬಿಕೆ ಕಡಿಮೆ ಆಗ್ತದೆ. ರಿಲಯಬಲ್ ಅಂದ್ರೆ ನಂಬಿಕೆ ಅಂತ. ಸೊ ನಿಮ್ ಅಪ್ಲಿಕೇಶನ್ ನ ಎಷ್ಟು ಜನ ರಿಲಯಬಲ್ ಆಗಿ ಯೂಸ್ ಮಾಡ್ತಾರೆ ಅನ್ನೋದು ಕೂಡ ರಿಲಯಬಿಲಿಟಿ ಫ್ಯಾಕ್ಟರ್ ಆಗುತ್ತೆ. ಈ ರಿಲಯಬಿಲಿಟಿ ಕೌಂಟ್ ಜಾಸ್ತಿ ಆಗೋದಕ್ಕೆ ಈ ಅವೈಲಬಿಲಿಟಿ, ಕಂಟಿನ್ಯೂಟಿ, ರಿಕವರಬಿಲಿಟಿ ಎಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಚೆನ್ನಾಗಿ ಇರಬೇಕು. ನಂತರ ಬರೋದು ರೋಬೋಸ್ಟ್ನೆಸ್. ರೋಬೋಸ್ಟ್ನೆಸ್ ಅಂದ್ರೆ ನಿಮ್ ಅಪ್ಲಿಕೇಶನ್ ಅಕಸ್ಮಾತ್ ನಿಮ್ ಫಂಕ್ಷನಾಲಿಟಿ ರಿಲೇಟೆಡ್ ಚೇಂಜಸ್ ಇರಲ್ಲ, ಬೇರೆ ಏನೋ ಡಿಪ್ಲಾಯ್ಮೆಂಟ್ ರಿಲೇಟೆಡ್ ಚೇಂಜಸ್ ಇರುತ್ತೆ ಅಥವಾ ಯಾವ್ದೋ ಒಂದು ಫಿಸಿಕಲ್ ಇಶ್ಯೂನೇ ಬರುತ್ತೆ. ಈ ತರ ಎಲ್ಲ ಆದಾಗ ಎಷ್ಟು ಬೇಗ ಅಡಾಪ್ಟ್ ಆಗಿ ಹೊಸದಾಗಿ ಕಂಟಿನ್ಯೂ ಆಗ್ತಾ ಇರುತ್ತೆ ಫಂಕ್ಷನ್ ಆಗೋದಕ್ಕೆ ಅಂತ ಇರುವಂತ ಒಂದು ಪ್ಯಾರಾಮೀಟರ್. ದ ಅಪ್ಲಿಕೇಶನ್ ಇಸ್ ರೋಬೋಸ್ಟ್ ಅಂದ್ರೆ ಏನೇ ತೊಂದರೆ ಆಗ್ಲಿ ಏನೇ ಆದ್ರೂ ಕೂಡ ಇಟ್ ವಿಲ್ ಕೀಪ್ ವರ್ಕಿಂಗ್ ಅನ್ನೋ ತರ ಒಂದು ಕ್ಯಾರೆಕ್ಟರ್. ಇನ್ನೊಂದು ಸ್ಕೇಲಬಿಲಿಟಿ. ನಿಮ್ ಅಪ್ಲಿಕೇಶನ್ ನ ಎಷ್ಟು ಬೇಗ ನಾವು ಸ್ಕೇಲ್ ಮಾಡಬಹುದು. ಸ್ಕೇಲ್ ಅಂತ ಇಲ್ಲಿ ಅರ್ಥ ಏನು ಅಂತ ಅಂದ್ರೆ ಇವತ್ತು 10 ಜನ ಯೂಸ್ ಮಾಡ್ತಾರೆ ನಿಮ್ಮ ಅಪ್ಲಿಕೇಶನ್ ಅಂದ್ರೆ ನಾಳೆ 100 ಜನ ಯೂಸ್ ಮಾಡಬೇಕು ಅಥವಾ 1000 ಜನ ಯೂಸ್ ಮಾಡ್ಬೇಕು ಅಂದ್ರೆ ನಿಮ್ ಅಪ್ಲಿಕೇಶನ್ ಅದಕ್ಕೆ ಹೊಂದ್ಕೊಳತ್ತಾ, ಅದಕ್ಕೆ ಸಪೋರ್ಟ್ ಮಾಡತ್ತಾ ಅನ್ನೋ ಒಂದು ಪ್ಯಾರಾಮೀಟರ್ ಸ್ಕೇಲಬಲ್. ಒಳ್ಳೆ ಅಪ್ಲಿಕೇಶನ್ ನೀವು ಕನ್ಸಿಡರ್ ಮಾಡಿದ್ರೆ ಅದು ಯಾವಾಗ್ಲೂ ಸ್ಕೇಲೆಬಲ್ ಆಗ್ಬೇಕು. ನೀವು
ಒಂದು ಪ್ರಾಡಕ್ಟ್ ನ ಅಪ್ಲಿಕೇಶನ್ ನ ಮಾಡಿದಾಗ ಬರೀ ಒಂದು ಇಷ್ಟೇ ಜನಕ್ಕೆ ಅಂತ ಮಾಡಕ್ಕಾಗಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ ನಿಮ್ ಪ್ರಾಡಕ್ಟ್ ಹಿಟ್ ಆಗಿ ನಾಳೆ ಒಟ್ಟಿಗೆ ಒಂದೇ ಸಲ ಎಷ್ಟೊಂದ್ ಜನ ಬಂದಿರ್ಬೋದು, ಅವಾಗ ಅದು ಕ್ಯಾಟರ್ ಆಗತ್ತಾ, ಡೌನ್ ಆಗ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆದ ವಿಷಯ. ಅಕಸ್ಮಾತ್ ಯಾರ 100 ಜನ ಚೆನ್ನಾಗಿದೆ ಅಂತ ಹೇಳಿ ಆ 100 ಜನರಿಂದ ಒಂದು 10,000 ಜನ ಬಂದು ನಿಮ್ ಅಪ್ಲಿಕೇಶನ್ ಡೌನ್ ಆಗೋದ್ರೆ ದಟ್ ವುಡ್ ಬಿ ಎ ನೆಗೆಟಿವ್ ಇಂಪ್ಯಾಕ್ಟ್. ಸೊ ಇದ್ರ ಬಗ್ಗೆ ಎಲ್ಲ ನೀವು ಗಮನ ತಗೊಂಡಿರ್ಬೇಕು. ಇದಿಷ್ಟು ನಮ್ ಡೇ ಟು ಡೇ ಆಪರೇಷನ್ಸ್ ಗೆ ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರನೇ ಇದನ್ನ ನಾವು ಆಪರೇಷನಲ್ ಆರ್ಕಿಟೆಕ್ಚರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಮುಂದೆ ಈ ಆರ್ಕಿಟೆಕ್ಚರ್ ಕ್ಯಾರೆಕ್ಟರಿಸ್ಟಿಕ್ಸ್ ನಲ್ಲಿ ಬರುವಂತದ್ದು ಸ್ಟ್ರಕ್ಚರಲ್ ಆಗಿರುವಂತ ಕ್ಯಾರೆಕ್ಟರಿಸ್ಟಿಕ್ಸ್. ಅದು ಯಾವುದು ಅಂದ್ರೆ ಮೊದಲನೇದಾಗಿ ಕಾನ್ಫಿಗರಬಿಲಿಟಿ. ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಎಷ್ಟು ಕಾನ್ಫಿಗರ್ ಮಾಡಬಹುದು ಅನ್ನೋದ್ರ ಮೇಲೆ ಈ ಪ್ಯಾರಾಮೀಟರ್ ಡಿಪೆಂಡ್ ಆಗುತ್ತೆ. ನಾನು ತುಂಬಾ ಸಿಂಪಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ, ನೀವ್ ಯಾವ್ದೋ ಒಂದು ವೆಬ್ಸೈಟ್ ಡೆವಲಪ್ ಮಾಡಿದೀರಾ ಅಂತ ಅನ್ಕೊಳ್ಳಿ. ಅದರ ಬ್ಯಾಕ್ ಗ್ರೌಂಡ್ ಕಲರ್ ಗ್ರೀನ್ ಅಂತ ಇರುತ್ತೆ. ನೀವು ಡೆವಲಪ್ ಮಾಡ್ಬಿಟ್ಟು ಕೊಟ್ಬಿಟ್ಟಿರ್ತೀರಾ. ಯಾಕೆ ಅವ್ರಿಗೆ ಎಂಡ್ ಯೂಸರ್ ಅನ್ಸುತ್ತೆ, ಗ್ರೀನ್ ಚೆನ್ನಾಗಿಲ್ಲ, ನಾವ್ ಇದನ್ನ ಸ್ವಲ್ಪ ಸ್ಕೈ ಬ್ಲೂ ತರ ಮಾಡಕ್ಕಾಗತ್ತಾ ಅಂತ. ಅವಾಗ ಮತ್ತೆ ನೀವು ಕೂತ್ಕೊಂಡು ಎಲ್ಲ ಕೋಡಲ್ಲಿ ಎಲ್ಲಾ ಕಡೆ ಚೇಂಜ್ ಮಾಡ್ತಾ ಕೂತ್ಕೊಂಡಿರ್ಬಾರ್ದು. ಅಲ್ಲಿ ದೇರ್ ಹ್ಯಾಸ್ ಟು ಬಿ ಎ ಪ್ಯಾರಾಮೀಟರ್ ವಿಚ್ ಕ್ಯಾನ್ ಬಿ ಕಾನ್ಫಿಗರ್ಡ್ ಅಥವಾ ಫೈನ್ ಟ್ಯೂನ್ ಅಂತ. ಇವಾಗ ಲೇಮನ್ ಎಕ್ಸಾಂಪಲ್ ಕೊಡ್ಬೇಕು ಅಂತ ನಿಮ್ಗೆ, ನೀವು ಫ್ಯಾನ್ ಹಾಕಿರ್ತೀರಾ, ಓಡ್ತಾ ಇರತ್ತೆ, ಯಾವ್ದೋ ಒಂದು ಸ್ಪೀಡ್ ಅಲ್ಲಿ ಓಡ್ತಾ ಇರುತ್ತೆ. ಯಾರೋ ಒಬ್ರು ಹೇಳ್ತಾರೆ, ಸ್ಪೀಡ್ ತುಂಬಾ ಜಾಸ್ತಿ ಆಯ್ತು, ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡ್ತಾರೆ. ದೇರ್ ಇಸ್ ಎ ಸ್ವಿಚ್ ಅಲ್ವಾ, ಒಂದು ಸ್ವಿಚಿಂಗ್ ಚೇಂಜ್ ಮಾಡಿದ ತಕ್ಷಣ ಸ್ಪೀಡ್ ಕಡಿಮೆ ಆಗುತ್ತೆ. ಈ ತರ ಒಂದೇ ಒಂದ್ ಕಡೆ ಎಲ್ಲ ಚೇಂಜ್ ಮಾಡತ್ರ ಪ್ಯಾರಾಮೀಟರ್ ಇದೆಯಾ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಇದು ನಾನು ಒಂದೇ ಒಂದು ಪ್ಯಾರಾಮೀಟರ್ ಹೇಳ್ತಲ್ಲ, ಈ ತರ ಸಾವಿರಾರು ಪ್ಯಾರಾಮೀಟರ್, ಸಾವಿರಾರು ಚೇಂಜಸ್ ನ ಕೂಡ ನೀವು ಕಾನ್ಫಿಗರ್ ಮಾಡೋ ಕೇಪಬಿಲಿಟಿ ಇದೆಯಾ ಅಂತ ನಾವು ನೋಡ್ಕೋಬೇಕು. ನಂತರ ಎಕ್ಸ್ಟೆನ್ಸಿಬಿಲಿಟಿ. ಎಕ್ಸ್ಟೆನ್ಸಿಬಿಲಿಟಿ ಅಂದ್ರೆ ಇವತ್ತು ನಿಮ್ಮ ಅಪ್ಲಿಕೇಶನ್ಸ್ ಕೆಲವೊಂದು ಫಂಕ್ಷನಾಲಿಟಿನ ಕೇಟರ್ ಮಾಡ್ತಾ ಇದೆ. ನಾಳೆ ನಿಮ್ಗೆ ಅನ್ಸುತ್ತೆ, ಇಲ್ಲ ಇವತ್ತು ಮಾರ್ಕೆಟಿಂಗ್ ನೀಡ್ಗೆ ನಾನು ಇನ್ನೊಂದ್ ಸ್ವಲ್ಪ ಫಂಕ್ಷನಾಲಿಟಿನ ಆಡ್ ಮಾಡ್ಬೇಕು ಅಂದ್ರೆ, ಇರುವ ಅಂತ ಅಪ್ಲಿಕೇಶನ್ ಅದನ್ನ ಸಪೋರ್ಟ್ ಮಾಡತ್ತಾ ಅಂತ ಗಮನದಲ್ಲಿ ಇಟ್ಕೋಬೇಕು. ಇವಾಗ ಕ್ಯಾಲ್ಕುಲೇಟರ್ ಎಕ್ಸಾಂಪಲ್ ಬಂದ್ರೆ, ಇವಾಗ 4 ಆಪರೇಷನ್ ನೀವು ಮಾಡ್ತಾ ಇದೀರಾ. ನಾಳೆ ನಿಮ್ಗೆ ಅನ್ಸುತ್ತೆ, ಇಲ್ಲ ನಾನು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕೂಡ ನಮ್ ಕ್ಯಾಲ್ಕುಲೇಟರ್ ಕೊಡಬೇಕು ಅಂದಾಗ, ಇರೋ ಅಪ್ಲಿಕೇಶನ್ ಅದನ್ನ ಸಪೋರ್ಟ್ ಮಾಡತ್ತಾ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಡೆವಲಪ್ ಮಾಡಿರ್ಬೇಕು. ಇದನ್ನ ನಾವು ಎಕ್ಸ್ಟೆನ್ಸಿಬಲ್ ಫೀಚರ್ ಅಂತ ಕರಿತೀವಿ. ನಂತರ ಬರೋದು ಅಪ್ಗ್ರೇಡಬಿಲಿಟಿ. ಅಪ್ಗ್ರೇಡಬಿಲಿಟಿ ಅಂದ್ರೆ ಇರೋ ಫಂಕ್ಷನಾಲಿಟಿನೇ ಇಂಪ್ರೂವೈಸ್ ಮಾಡೋದು. ನಾನು ಎಕ್ಸ್ಟೆನ್ಸಿಬಲ್ ಅಂದದ್ದು 4 ಫಂಕ್ಷನಾಲಿಟಿ ಇದ್ದು ನೀವು ಇನ್ನೊಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಸ್ಟಾರ್ಟ್ ಮಾಡಿ 5 ಫಂಕ್ಷನ್ ಕೊಡ್ತಾ ಇರಾ. ಬಟ್ ಅಪ್ಗ್ರೇಡಬಿಲಿಟಿ ಅಂದ್ರೆ ಇರೋ 4 ಫಂಕ್ಷನ್ನೇ ಅಪ್ಗ್ರೇಡ್ ಮಾಡಕ್ಕಾಗತ್ತಾ. ಮುಂಚೆ ನೀವು ಅಡಿಷನ್ ಸಬ್ಟ್ರಾಕ್ಷನ್ ಎಲ್ಲ 2 ಡಿಜಿಟ್ಸ್ ಮಾಡ್ತಾ ಇದ್ರಿ ಅಂತ ಇಟ್ಕೊಳ್ಳಿ. ಇವಾಗ ನೀವು 3 ಡಿಜಿಟ್ಸ್ ಸಪೋರ್ಟ್ ಮಾಡ್ತೀರಾ ಅಥವಾ 4 ಡಿಜಿಟ್ಸ್ ಸಪೋರ್ಟ್ ಮಾಡ್ತೀರಾ ಅಂದ್ರೆ ದಟ್ ಈಸ್ ಅನ್ ಅಪ್ಗ್ರೇಡಿಂಗ್ ದ ವರ್ಷನ್. ನಿಮ್ಗೆ ಇದೆಲ್ಲ ಸಿಂಪಲ್ ಆಗಿ ಗೊತ್ತೇ ಇರುತ್ತೆ. ಮೊಬೈಲ್ ಅಪ್ಗ್ರೇಡ್ ಆಗ್ತಾನೆ ಇರುತ್ತೆ, ಮೊಬೈಲ್ ಇರೋ ಆಪ್ಸ್ ಒಂದಕ್ಕಿಂತ ಒಂದು ಅಪ್ಗ್ರೇಡ್ ಆಗುತ್ತೆ. ಅವಾಗ ಏನಾಗುತ್ತೆ, ಅದೇ ಆಪೇ ಇರುತ್ತೆ ನಿಮ್ಗೆ, ಬಟ್ ಅದ್ರಲ್ಲಿ ಬರುವಂತ ಫಂಕ್ಷನಾಲಿಟೀಸ್ ಸ್ವಲ್ಪ ಚೇಂಜಸ್ ಆಗಿ ಕಾಣಿಸುತ್ತೆ. ನಂತರ ಬರೋದು ಇನ್ಸ್ಟಾಲಬಿಲಿಟಿ. ಅಂದ್ರೆ ಒಂದು ಅಪ್ಲಿಕೇಶನ್ ನ ಯಾರು ಯೂಸ್ ಮಾಡ್ಕೋಬೇಕು ಅಂದ್ರೆ ಅದು ಎಷ್ಟು ಸಿಂಪಲ್ ಆಗಿ ಇನ್ಸ್ಟಾಲ್ ಆಗುತ್ತೆ, ಅಥವಾ ಅದಕ್ಕೇನಾರ ಬೇರೆ ಬೇರೆ ಡಿಪೆಂಡೆನ್ಸೀಸ್ ಇದೆಯಾ ಅನ್ನೋದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಕೆಲವೊಂದು ಅಪ್ಲಿಕೇಶನ್ಸ್ ಏನಾಗುತ್ತೆ, ಬರೀ ನಾವು ವಿಂಡೋಸ್ ಅಲ್ಲೇ ವರ್ಕ್ ಆಗುತ್ತೆ, ಇಲ್ಲ ಬರೀ ಮ್ಯಾಕ್ ಅಲ್ಲೇ ಆಗುತ್ತೆ, ಬರೀ ಲಿನಕ್ಸ್ ಅಲ್ಲೇ ಆಗುತ್ತೆ ಅನ್ನೋ ತರ ಆಗುತ್ತೆ. ಇಲ್ಲ ಕೆಲವೊಂದು ಇಲ್ಲ ನೀನ್ ಯಾವ್ದೇ ಅಪ್ಲಿಕೇಶನ್ ಹಾಕೋರು ವರ್ಕ್ ಆಗುತ್ತೆ, ಅಥವಾ ಕೆಲವೊಂದು ಇನ್ಸ್ಟಾಲ್ ಆಗ್ಬೇಕಂದ್ರೆ ಇದೆಲ್ಲ ಡಿಪೆಂಡೆನ್ಸೀಸ್ ಇರಬೇಕು, ನಿಮ್ ಫೋನ್ ಅಲ್ಲಿ ಸ್ಪೇಸ್ ಇರಬೇಕು, ಅಥವಾ ನಿಮ್ಮ ಸಿಸ್ಟಮ್ ಅಲ್ಲಿ ಇಷ್ಟು ರ್ಯಾಮ್ ಇರಲೇಬೇಕು ಅನ್ನೋದೆಲ್ಲ ಇರುತ್ತೆ. ಸೊ ಈ ಇನ್ಸ್ಟಾಲಬಿಲಿಟಿ ಫೀಚರ್ ಕೂಡ ನೀವು ತಲೆಯಲ್ಲಿ ಇಟ್ಕೊಂಡಿರಬೇಕು ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡ್ಬೇಕಾದ್ರೆ. ನಂತರ ಬರೋದು ಲೆವರೇಜ್. ಲೆವರೇಜ್ ಅಂತ ಅಂದ್ರೆ ಏನಂದ್ರೆ, ಕಾಮನ್ ಆಗಿ ಅರ್ಥ ಮಾಡ್ಕೊಳ್ತಾರೆ ರೀಯೂಸಬಿಲಿಟಿ ಅಂತ ಅನ್ಕೊಳ್ಳಿ. ಅಂದ್ರೆ ನೀವೊಂದು ಫಂಕ್ಷನಾಲಿಟಿನ ಡೆವಲಪ್ ಮಾಡಿದೀರಾ, ಅದನ್ನ ನೀವು ಮತ್ತೆ ಮತ್ತೆ ರೀಯೂಸ್ ಮಾಡಕ್ ಆಗತ್ತಾ ಎಲ್ಲಾದ್ರ ಅಂತ ಗಮನದಲ್ಲಿ ಇಟ್ಕೊಂಡು ನೀವು ಅಪ್ಲಿಕೇಶನ್ ಡೆವಲಪ್ ಮಾಡ್ಬೇಕು. ಮತ್ತೆ ಮತ್ತೆ ರೀಯೂಸ್ ಮಾಡ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ತಲೆಯಲ್ಲಿ, ಅದು ಆದಷ್ಟು ಮಾಡ್ಯುಲರ್ ಆಗಿ ಬರಬೇಕು. ಅಂದ್ರೆ ಒಂದೊಂದ್ ಫಂಕ್ಷನ್ ಒಂದೊಂದು ಚಿಕ್ಕ ಚಿಕ್ಕ ಫಂಕ್ಷನಾಲಿಟಿನ ಕೇಟರ್ ಮಾಡೋ ತರನೇ ಬರ್ದಿದ್ರೆ ಅವಾಗ ನಾವು ಮತ್ತೆ ಮತ್ತೆ ಅದನ್ನ ಬರೆಯೋದ್ ಬೇಕಾಗಲ್ಲ, ಅದನ್ನ ನಾವು ರೀಯೂಸ್ ಮಾಡ್ಕೋಬಹುದು. ನಂತರ ಬರೋದು ಲೋಕಲೈಸೇಷನ್. ಇವತ್ತಿನ ಜಗದಲ್ಲಿ ನೀವು ಬರೀ ಇಂಗ್ಲಿಷ್ ಒಂದ್ರಲ್ಲೇ ನಂದು ಅಪ್ಲಿಕೇಶನ್ ಕೊಟ್ಬಿಡ್ತೀನಿ, ಕೇಟರ್ ಮಾಡ್ತೀನಿ ಅಂದ್ರೆ ತುಂಬಾ ಜನಕ್ಕೆ ಇಷ್ಟ ಆಗಲ್ಲ, ಅಥವಾ ತುಂಬಾ ಜನ ನೀವು ರೀಚ್ ಮಾಡೋದಕ್ಕಾಗಲ್ಲ. ಸೊ ಲೋಕಲೈಸೇಷನ್ ಫ್ಯಾಕ್ಟರ್ ನಿಮ್ ಅಪ್ಲಿಕೇಶನ್ ಅಲ್ಲಿ ತರಕ್ಕಾಗತ್ತಾ ಅಂತ ನೀವು ಯಾವಾಗ್ಲೂ ಗಮನದಲ್ಲಿ ಇಟ್ಕೊಳ್ಳಿ. ಲೋಕಲೈಸೇಷನ್ ಅಂದ್ರೆ ಇವಾಗ ಮಲ್ಟಿಲಿಂಗ್ವಲ್ ತರ ಕನ್ನಡದಲ್ಲಿ ಕೊಡಕ್ಕಾಗತ್ತಾ, ಹಿಂದಿಲಿ ಕೊಡಕ್ಕಾಗತ್ತಾ, ತೆಲುಗುಲ್ ಕೊಡಕ್ಕಾಗತ್ತಾ, ಅಥವಾ ಜರ್ಮನ್, ಫ್ರೆಂಚ್, ಈ ತರ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅಲ್ಲಿ ನಿಮ್ ಅಪ್ಲಿಕೇಶನ್ ಸಪೋರ್ಟ್ ಮಾಡೋದಕ್ಕೆ ಆಗತ್ತಾ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನಂತರ ಮೈಂಟೈನಬಿಲಿಟಿ. ಒಂದ್ಸಲಿ ಅಪ್ಲಿಕೇಶನ್ ನ ನೀವು ಯೂಸರ್ಸ್ಗೆ ಬಿಟ್ಬಿಡಿದೀರಾ ಅಂದ್ರೆ ಪ್ರೊಡಕ್ಷನ್ ಅಲ್ಲಿ ಇದೆ, ಲೈವ್ ಅಲ್ಲಿ ಇದೆ ಅಂತ ಅಂದಾಗ, ಆತರ ಇದ್ದಾಗಲೇ ನಿಮ್ ಅಪ್ಲಿಕೇಶನ್ ಮೇಲೆ ಅಡಿಷನಲ್ ಫೀಚರ್ಸ್ ಕೊಡೋದು, ಅಥವಾ ಏನೋ ಒಂದು ಡಿಫೆಕ್ಟ್ಸ್ ಅಥವಾ ಬಗ್ಸ್ ಬರುತ್ತೆ ಅದನ್ನ ಫಿಕ್ಸ್ ಮಾಡೋದು, ಈ ತರ ಅಪ್ಲಿಕೇಶನ್ ನ ಮೇಂಟೈನ್ ಮಾಡುವಂತ ಕೆಪಾಸಿಟಿ ಎಷ್ಟಿದೆ, ಅಥವಾ ಅದಕ್ಕೆ ಬೇಕಾಗಿರೋ ಡಿಪೆಂಡೆನ್ಸೀಸ್ ಏನು
ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ನಂತರ ಪೋರ್ಟೆಬಿಲಿಟಿ, ನಾನು ಆಗ್ಲೇ ಹೇಳ್ದಂಗೆ ನಿಮ್ಮ ಅಪ್ಲಿಕೇಶನ್ ಬರೀ ಒಂದ್ ಸಿಸ್ಟಮ್ ಅಲ್ಲೇ ವರ್ಕ್ ಆಗ್ತದೆ ಅಂತ ಅನ್ಕೊಳ್ಳಿ. ಅಕಸ್ಮಾತ್ ಆ ಸಿಸ್ಟಮ್ ಅಥವಾ ಓ ಎಸ್ ಕರಪ್ಟ್ ಆಯ್ತು ಅಂದಾಗ ನೀವು ಅಪ್ಲಿಕೇಶನ್ ತೆಗೆದ್ಬಿಟ್ಟು ಬೇರೆ ಕಡೆ ಹಾಕಕ್ಕಾಗತ್ತಾ? ಅಥವಾ ನೀವು ಒಂದು ಓ ಎಸ್ ಅಲ್ಲಿ ಮಾತ್ರ ವರ್ಕ್ ಆಗ್ತದೆ, ಆ ಓ ಎಸ್ ಇಂದ ಬೇರೆ ಓ ಎಸ್ ಡಿಫ್ರೆಂಟ್ ಓ ಎಸ್ ಹಾಕ್ಬೇಕು ಅಂದ್ರೆ ಪೋರ್ಟ್ ಮಾಡೋ ಕೇಪಬಿಲಿಟಿ ನಿಮ್ ಅಪ್ಲಿಕೇಶನ್ ಅಲ್ಲಿ ಇದೆಯಾ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡಿರಿ. ಇವಾಗ ಆಪರೇಷನಲ್ ಅಂಡ್ ಸ್ಟ್ರಕ್ಚರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದ್ವಿ. ಇವಾಗ ಕ್ರಾಸ್ ಕಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋಣ. ಇದೊಂದು ಡೆಫಿನೆಟಿವ್ ಪಿಲ್ಲರ್ ಸೇರತ್ತೆ ಅನ್ನೋ ಕಾಲ. ಇಟ್ ಮೇ ಬಿ ಕಟ್ ಅಕ್ರಾಸ್. ಒಂದು ಬಂದ್ಬಿಟ್ಟು ಆಕ್ಸೆಸಿಬಿಲಿಟಿ. ಆಕ್ಸೆಸಿಬಿಲಿಟಿ ಅಂದ್ರೆ ಏನು ಅಂದ್ರೆ ನೀವು ಅಪ್ಲಿಕೇಶನ್ ಡೆವಲಪ್ ಮಾಡಿದಾಗ ಎಲ್ಲಾ ತರ ಜನನ ತಲೆಯಲ್ಲಿ ಇಟ್ಕೊಂಡು ಮಾಡ್ಬೇಕಾಗತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಯಾವ್ದೋ ಒಂದು ವೆಬ್ಸೈಟ್ ಡೆವಲಪ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಅವಾಗ ನಿಮ್ ವೆಬ್ಸೈಟ್ ನ ಕಲರ್ ಬ್ಲೈಂಡ್ ಪೀಪಲ್ ಕೂಡ ಬಂದ್ ನೋಡ್ಬೋದು ಅಲ್ವಾ? ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗೋ ತರ ನೀವು ಫಾಂಟ್ಸ್ ಮಾಡಿರ್ಬೇಕು ಅಥವಾ ಬ್ಯಾಕ್ ಗ್ರೌಂಡ್ ಕಲರ್ಸ್ ಮಾಡಿರ್ಬೇಕು, ಈ ತರದನ್ನ ಫೀಚರ್ ಕೊಟ್ಟಿರ್ಬೇಕು. ಅಥವಾ ವಯಸ್ಸಾದವ್ರು ಯಾರೋ ಬಂದ್ ನೋಡ್ತಾರೆ ಅಂದ್ರೆ ನೀವು ಫಾಂಟ್ಸ್ ನೆಲ್ಲ ಚಿಕ್ಕದಾಗಿ ಇಟ್ಬಿಟ್ರೆ ಆಗಲ್ಲ. ಸೊ ನಿಮ್ ವೆಬ್ಸೈಟ್ ಅಲ್ಲೇ ಫಾಂಟ್ ದೊಡ್ಡದ್ ಮಾಡ್ಕೊಳಕತ್ತ ಅಥವಾ ಅವ್ರಿಗೆ ಇಷ್ಟ ಬಂದಿದ್ ಫಾಂಟ್ ನ ಚೇಂಜ್ ಮಾಡ್ಕೊಳಕತ್ತ. ಈ ತರ ಆಕ್ಸೆಸಿಬಲ್ ಆಗಿ ಕೊಟ್ಟಷ್ಟು ತುಂಬಾ ಜನ ನೀವು ರೀಚ್ ಮಾಡ್ತಾ ಹೋಗ್ಬೋದು. ನಂತರ ಆರ್ಕೈವ್ ಎಬಿಲಿಟಿ ಅಂದ್ರೆ ಫಾರ್ ಎಕ್ಸಾಂಪಲ್ ಕೆಲವೊಂದು ಅಪ್ಲಿಕೇಶನ್ಸ್ಗೆ ಏನ್ ಬೇಕಾಗತ್ತೆ ಅಂದ್ರೆ ಹಿಸ್ಟಾರಿಕಲ್ ಡೇಟಾನ ಸೇವ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನೀವು ಯಾವ್ದೋ ಒಂದು ಇನ್ಶೂರೆನ್ಸ್ ಕಂಪನಿ ರಿಲೇಟೆಡ್ ಅಪ್ಲಿಕೇಶನ್ ಡೆವಲಪ್ ಮಾಡಿದೀರಾ ಅನ್ಕೊಳ್ಳಿ. ಅಲ್ಲಿ ನಿಮ್ಗೆ ಒಂದು ಪಾಸ್ಟ್ 3 years ತನಕ ಡೇಟಾ ಇದ್ರೆ ಒಳ್ಳೇದು. ಓಕೆ, ಇವನು ಕಸ್ಟಮರ್ ಎ ಅನ್ನೋನು ಮುಂಚೆ HDFC ಇದ್ದ, ಅದಕ್ಕೆ ಮುಂಚೆ ICICI ಇದ್ದ, ಇವಾಗ ಬಂದ್ಬಿಟ್ಟು LIC ಬಂದಿಯಾನೆ ಅಂತ ಒಂದು ಐಡಿಯಾ ಬರುತ್ತೆ. ಸೊ ಈ ತರ ಹಳೆ ಡೇಟಾನ ಸೇವ್ ಮಾಡೋದು ಕೇಪಬಿಲಿಟಿ ನೀವು ಅಪ್ಲಿಕೇಶನ್ ಅಲ್ಲಿ ಇದೆಯಾ? ಇದು ನೀವು ಫಂಕ್ಷನಾಲಿಟಿ ವೈಸು ಮಾಡ್ಬೋದು. ಇನ್ನೊಂದು ಆಡಿಟಿಂಗ್ ಪರ್ಪಸ್ ಇಂದಾನು ಬೇಕಾಗತ್ತೆ. ಆಡಿಟಿಂಗು ಕೆಲವೊಂದ್ಸಲಿ ಮ್ಯಾಂಡೇಟರಿ ಇರುತ್ತೆ, ಗೌರ್ಮೆಂಟ್ ಹೇಳ್ಬಿಟ್ಟಿರ್ತಾರೆ. ಇವಾಗ ನೀವು ಬ್ಯಾಂಕಿಂಗ್ ಅಂಡ್ ಫೈನಾನ್ಸಿಯಲ್ ಎಲ್ಲ ಲಾಸ್ಟ್ ಒಂದು 10 ವರ್ಷ ಡೇಟಾ ಇಟ್ಕೊಂಡೇ ಇರಬೇಕು. ಯಾಕಂದ್ರೆ ನಾಳೆ ಏನಾರ ಮೋಸ ಆಯ್ತು ಅಂದ್ರೆ ನನಗೆ ಎಲ್ಲಾದ್ರೂ ಟ್ರ್ಯಾಕ್ ರೆಕಾರ್ಡ್ಸ್ ಬೇಕಾಗತ್ತೆ ಅಂತ. ಸೊ ನಿಮ್ಗೆ ಇಷ್ಟ ಇರ್ಲಿ ಇಷ್ಟ ಇಲ್ಲದೆ ಇರಲಿ ಒಂದ್ಸಲಿ ಕಂಪ್ಲೈನ್ಸ್ಗೋಸ್ಕರ ಆದ್ರೂ ನೀವು ಆರ್ಕೈವ್ ಮಾಡ್ಲೇಬೇಕಾಗತ್ತೆ ಡೇಟಾನ. ಸೊ ಈ ತರ ಫೀಚರ್ಸ್ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಇದೆಯಾ, ಈ ರಿಕ್ವೈರ್ಮೆಂಟ್ಸ್ ಇದೆಯಾ ಅಂತ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನಂತರ ಬರೋದು ಅಥೆಂಟಿಕೇಶನ್. ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಯಾರು ಬೇಕಾದ್ರೂ ಯೂಸ್ ಮಾಡ್ಬಿಡ್ಬೋದಾ ಅಥವಾ ಓನ್ಲಿ ಸ್ಪೆಸಿಫೈಡ್ ಪೀಪಲ್ ಮಾತ್ರನೇ ಯೂಸ್ ಮಾಡ್ಬೇಕಾ ಅನ್ನೋದಕ್ಕೆ ಬರೋದು ಅಥೆಂಟಿಕೇಶನ್. ನೀವು ಕಾಮನ್ ಆಗಿ ನೋಡೇ ಇರ್ತೀರಾ, ಎಲ್ಲಾ ಕಡೆ ಸೈನ್ ಅಪ್ ಪ್ರೋಸೆಸ್ ಇರುತ್ತೆ. ಮತ್ತೆ ಒಂದ್ಸಲಿ ಲಾಗಿನ್ ಆಗ್ಬೇಕಾದ್ರೆ ಯೂಸರ್ ID ಪಾಸ್ವರ್ಡ್ಸ್ ಎಲ್ಲ ಬೇಕಾಗುತ್ತೆ. ಅಥವಾ ಮಲ್ಟಿ ಫ್ಯಾಕ್ಟರ್ ಮಾಡಿದ್ದಾರೆ, ಇವಾಗ OTPs ಬರುತ್ತೆ ಅಥವಾ ಮೊಬೈಲ್ ಒಂದು ಲಿಂಕ್ ಬರುತ್ತೆ. ಈ ತರ ಅಥೆಂಟಿಕೇಟೆಡ್ ಯೂಸರ್ಸ್ ಮಾತ್ರ ಆಕ್ಸೆಸ್ ಮಾಡೋ ತರ ಫೀಚರ್ ಕೊಡ್ಬೇಕಾ ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ನಂತರ ಆಥರೈಸೇಷನ್. ಅಥೆಂಟಿಕೇಶನ್ ಏನ್ ಮಾಡುತ್ತೆ, ಅವ್ನ್ ಕರೆಕ್ಟ್ ಆಗಿ ಇದಾನ ಇಲ್ವಾ ಲಾಗಿನ್ ಆದವನು ಮಾತ್ರ ಹೇಳುತ್ತೆ. ಆಥರೈಸೇಷನ್ ಅಂದ್ರೆ ಅವನ್ಗೆ ಕರೆಕ್ಟ್ ಆಗಿರೋ ರೋಲ್ ಇದೆಯಾ ಇಲ್ಲ ಅಂತ ಕೂಡ ಹೇಳತ್ತೆ. ಫಾರ್ ಎಕ್ಸಾಂಪಲ್ ನೀವು ಒಂದು ಫೇಸ್ಬುಕ್ ಗ್ರೂಪ್ ನ ಮ್ಯಾನೇಜ್ ಮಾಡ್ತಾ ಇರೋ ಅಥವಾ ವಾಟ್ಸ್ಆಪ್ ಗ್ರೂಪ್ ನ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಸೊ ನೀವು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇರ್ಬೇಕು ಅಂತ ಅಂದ್ರೆ ನೀವು ಕರೆಕ್ಟ್ ಆಗಿರೋ ನಂಬರ್ ಇರ್ಬೇಕು ಅಥವಾ ಜಾಯಿನ್ ಆಗಿರ್ಬೇಕು. ಸಿಮಿಲರ್ಲಿ ಫೇಸ್ಬುಕ್ ಗ್ರೂಪ್ ಕೂಡ ನೀವು ಇನ್ವೈಟ್ ಅಕ್ಸೆಪ್ಟ್ ಮಾಡಿ ಬಂದಿರ್ತೀರಾ. ಬಟ್ ಬೇರೆಯವ್ರನ್ನ ಆಡ್ ಮಾಡ್ಬೇಕಂದ್ರೆ ಅಥವಾ ಬೇರೆಯವ್ರನ್ನ ಗ್ರೂಪ್ ಇಂದ ತೆಗೆದು ಹಾಕ್ಬೇಕಂದ್ರೆ ಯು ಹ್ಯಾವ್ ಟು ಬಿ ಅನ್ ಅಡ್ಮಿನ್, ಅಂದ್ರೆ ಯು ಹ್ಯಾವ್ ಟು ಬಿ ಅನ್ ಆಥರೈಸ್ಡ್ ಪರ್ಸನ್ ಟು ಡೂ ಇಟ್ ಅಲ್ವಾ? ಅದೇ ತರ ನಿಮ್ಮ ಅಪ್ಲಿಕೇಶನ್ ಅಲ್ಲೂ ಕೂಡ ಯೂಸರ್ಸ್ ಒಂದು 100 ಜನ ಇರ್ಬೋದು, ಬಟ್ ಹೂ ಇಸ್ ಆಥರೈಸ್ ಟು ಡೂ ವಾಟ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ನಂತರ ಬರೋದು ಲೀಗಲ್. ನಾನು ಹೇಳ್ದಂಗೆ ಕೆಲವೊಂದ್ಸಲಿ ನೀವು ಅಪ್ಲಿಕೇಶನ್ ಡೆವಲಪ್ ಮಾಡಿದಾಗ ಜಾಸ್ತಿ ಕಂಪ್ಲೈನ್ಸ್ ರಿಲೇಟೆಡ್ ಇಶ್ಯೂಸ್ ಕೂಡ ಇರುತ್ತೆ. ಅದನ್ನೆಲ್ಲ ನೀವು ಅಪ್ಲಿಕೇಶನ್ ಕರೆಕ್ಟ್ ಆಗಿ ಕವರ್ ಮಾಡ್ತಾ ಇದೆಯಾ ಅಂತ ತಲೆಯಲ್ಲಿ ಇಟ್ಕೋಬೇಕು. ಫಾರ್ ಎಕ್ಸಾಂಪಲ್ ನೀವು ಯಾವ್ದೋ ಒಂದು ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಮಾಡಿದ್ರೆ ಎಷ್ಟೊಂದು ಸ್ಟೇಟ್ಸ್ ಅಲ್ಲಿ ಅಥವಾ ಕಂಟ್ರೀಸ್ ಅಲ್ಲಿ ಏಜ್ ಬಿಲೋ 18ಗೆ ಇಟ್ಸ್ ನಾಟ್ ಲೀಗಲ್ ಅಂತ ಇರುತ್ತೆ. ಅಂತ ಟೈಮಲ್ಲಿ ಯು ನೀಡ್ ಟು ಹ್ಯಾವ್ ಸರ್ಟನ್ ಕಂಡೀಷನ್ಸ್. ಓಕೆ, ಇಫ್ ಯು ಆರ್ ಓನ್ಲಿ ಅಬೌವ್ 18+ ಯು ಕ್ಯಾನ್ ಬಿ ರಿಜಿಸ್ಟರ್ಡ್. ಅಥವಾ ಕೆಲವೊಬ್ರು ಡೇಟಾ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ, ಅದನ್ನ ಯಾರಂದ್ರೆ ಅವ್ರು ಆಕ್ಸೆಸ್ ಮಾಡಕ್ ಆಗಲ್ಲ. ಈ ತರದ್ ಏನೇನ್ ಕಂಡೀಷನ್ಸ್ ಬರುತ್ತೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಅಪ್ಲಿಕೇಶನ್ ಡೆವಲಪ್ ಮಾಡಬೇಕು. ನಂತರ ಬರದೆ ಪ್ರೈವಸಿ ಅಂತ ಹೇಳಿದ್ರೆ ಒಬ್ರು ಡೇಟಾನ ಎಷ್ಟು ಸೆಕ್ಯೂರ್ ಆಗಿ ನೀವು ಇಡಕ್ಕೆ ಟ್ರೈ ಮಾಡ್ತೀರಾ ಅನ್ನೋದನ್ನ ಯಾವಾಗಲೂ ತಲೆ ಇಟ್ಕೊಳ್ಳಿ. ವೆನ್ ಎವರ್ ಯು ಆರ್ ಕಲೆಕ್ಟಿಂಗ್ ಯೂಸರ್ ಡೇಟಾ, ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್. ನಂತರ ಬರೋದು ಸೆಕ್ಯೂರಿಟಿ. ನಾನು ಹೇಳ್ದಂಗೆ ಈ ಅಥೆಂಟಿಕೇಶನ್, ಆಥರೈಸೇಷನ್ ಈ ತರ ಕ್ಯಾರೆಕ್ಟರಿಸ್ಟಿಕ್ಸ್ ನೆಲ್ಲ ನೀವು ತುಂಬಾ ಸ್ಟ್ರಾಂಗ್ ಆಗಿ ಮಾಡಿದಾಗ ಸೆಕ್ಯೂರಿಟಿ ಎನ್ಹಾನ್ಸ್ ಮಾಡ್ತೀರಾ. ಬರೀ ಇವೆರಡೇ ಅಂತಲ್ಲ, ಫಾರ್ ಎಕ್ಸಾಂಪಲ್ ನೀವು ಯಾವ್ದಾರ ಒಂದು ಡೇಟಾನ ನಿಮ್ ಅಪ್ಲಿಕೇಶನ್ಸ್ ಅಲ್ಲಿ ಸೇವ್ ಮಾಡ್ಬೇಕಾದ್ರೆ ಅದನ್ನ ಎನ್ಕ್ರಿಪ್ಟ್ ಮಾಡ್ಬಿಟ್ಟು ಸೇವ್ ಮಾಡ್ತಾ ಇದೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಇದನ್ನ ಎಲ್ಲೆಲ್ಲಿ ಸೇವ್ ಮಾಡ್ತಾ ಫಿಸಿಕಲ್ ಲೊಕೇಶನ್ಸ್ ಹೇಗಿದೆ, ಅದಕ್ಕೆ ಸೆಕ್ಯೂರಿಟಿ ಹೇಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೆಕ್ಯೂರಿಟಿ ಅಂದಿದ ತಕ್ಷಣ ಬರೀ ಸಾಫ್ಟ್ವೇರ್ ಸೆಕ್ಯೂರಿಟಿ ಅಂತಲ್ಲ, ವಿತ್ ಹಾರ್ಡ್ವೇರ್ ಸೆಕ್ಯೂರಿಟಿ ಆಲ್ಸೋ ಯು ನೀಡ್ ಟು ಥಿಂಕ್ ಅಬೌಟ್ ಇಟ್ ಅಂಡ್ ಸಿ ಟು ಇಟ್
ಇಲ್ಲಿಗಲ್ ಆಕ್ಸೆಸ್ ಅಥವಾ ಅನ್ಆಥರೈಸ್ಡ್ ಆಕ್ಸೆಸ್ ಇಲ್ಲಿ ನಡೆಯೋದಿಲ್ಲ ಅಂತ. ನಂತರ ಸಪೋರ್ಟೆಬಿಲಿಟಿ ಅಂದ್ರೆ ಒಂದು ಅಪ್ಲಿಕೇಶನ್ ನ ಯಾರು ಯೂಸ್ ಮಾಡ್ಬೇಕಂದ್ರೆ ಅವ್ರಿಗೆ ಎಷ್ಟು ಈಸಿಯಾಗಿ ನೀವು ಅದನ್ನ ಕನ್ವೆ ಮಾಡ್ತೀರಾ. ಅಕಸ್ಮಾತ್ ಅಲ್ಲಿ ಏನಾದ್ರು ಇಶ್ಯೂಸ್ ಬಂತು ಅಂದ್ರೆ ನಿಮ್ ಟೀಮ್ ಅವರೇ ಅದನ್ನ ಯಾವ ತರ ರೆಕ್ಟಿಫೈ ಅಥವಾ ಕರೆಕ್ಟ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡ್ತೀರಾ ಅನ್ನೋದು ಸಪೋರ್ಟೆಬಿಲಿಟಿ ಫೀಚರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಕಾಮನ್ ಆಗಿ ಅರ್ಥ ಮಾಡ್ಸ್ಬೇಕಂದ್ರೆ ಕಸ್ಟಮರ್ ಕೇರ್ ಸರ್ವಿಸಸ್ ಇರುತ್ತಲ್ವಾ, ಒಂದ್ ಯಾವ್ದೋ ಒಂದು ಆಫೀಸ್ಗಾಗಲಿ ಒಂದು ಅಪ್ಲಿಕೇಶನ್ಗಾಗಲಿ ಕಸ್ಟಮರ್ ಕೇರ್ ಇದ್ದೇ ಇರುತ್ತೆ. ನಿಮ್ಗೆ ಎಲ್ಲಾ ಹೆಲ್ಪ್ ಗೈಡ್ಸ್ ಇತ್ತು ಏನೇ ಇದ್ರು ಕೂಡ ನಿಮ್ಗೆ ಡೌಟ್ಸ್ ಬಂದಾಗ ನೀವೇನ್ ಮಾಡ್ತೀರಾ, ಕಸ್ಟಮರ್ ಕೇರ್ ನ ಕಾಂಟ್ಯಾಕ್ಟ್ ಮಾಡ್ತೀರಾ, ಅವರು ನಿಮಗೆ ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ಸೊ ಈ ತರ ಫೀಚರ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ, ಸಪೋರ್ಟೆಬಿಲಿಟಿ ಇದೆಯಾ ನಿಮ್ಮ ಅಪ್ಲಿಕೇಶನ್ಗೆ ಅನ್ನೋದನ್ನ. ನಂತರ ಯೂಸಬಿಲಿಟಿ, ನೀವು ಏನೇ ಅಪ್ಲಿಕೇಶನ್ ಡೆವಲಪ್ ಮಾಡಿ ಏನೇ ಮಾಡಿಕೊಟ್ರು ಅಲ್ಟಿಮೇಟ್ ಆಗಿ ಯೂಸರ್ ಎಷ್ಟು ಆರಾಮಾಗಿ ಅದನ್ನ ಯೂಸ್ ಮಾಡ್ತಾನೆ ಅನ್ನೋದೇ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಸಾವಿರಾರು ಲಿಂಕ್ಸ್ ಕೊಟ್ಬಿಟ್ಟು ಕನ್ಫ್ಯೂಸ್ ಮಾಡ್ಬಿಡ್ತೀರಾ ಅಥವಾ ಈಸಿಯಾಗಿ ನ್ಯಾವಿಗೇಷನ್ ಇರತ್ತಾ ಅನ್ನೋದನ್ನೆಲ್ಲ ಮ್ಯಾಟರ್ ಆಗ್ತಾ ಹೋಗುತ್ತೆ. ಸೊ ಈ ಕ್ಯಾರೆಕ್ಟರಿಸ್ಟಿಕ್ ನ ಯಾವಾಗ್ಲೂ ತಲೆಯಲ್ಲಿ ಇಟ್ಕೊಳ್ಳಿ, ಮೋರ್ ಫ್ರಮ್ ಯೂಸರ್ ಪರ್ಸ್ಪೆಕ್ಟಿವ್. ನೀವು ಅಪ್ಲಿಕೇಶನ್ ಡೆವಲಪ್ ಮಾಡೋರಿಗೆ ಎಲ್ಲ ಈಸಿನೇ ಅಂತ ಅನ್ಸುತ್ತೆ, ಇಷ್ಟು ಮಾತ್ರ ಸಿಂಪಲ್ ಇದು ಗೊತ್ತಾಗಲ್ವಾ ಅಂತ. ಬಟ್ ನೀವು ಒಂದ್ಸಲಿ ಅಪ್ಲಿಕೇಶನ್ ಡೆವಲಪ್ ಮಾಡ್ಬಿಟ್ಟು ಪ್ರೊಡಕ್ಷನ್ ಅಥವಾ ಜನಕ್ಕೆ ಬಿಟ್ಟಾಗ ನಿಮ್ಗೆ ಅವಾಗ ಅನ್ಸುತ್ತೆ, ಜನ ಈ ತರ ಎಲ್ಲ ಯೂಸ್ ಮಾಡ್ತಾರೆ, ಈ ತರದೆಲ್ಲ ಡೌಟ್ಸ್ ಕೇಳ್ತಾರ ಅಂತ. ನೋ ಡೌಟ್ ಇಸ್ ಎ ಸಿಲಿ ಡೌಟ್. ಅವ್ರಿಗೆ ಅದೇ ದೊಡ್ಡ ಕಾಂಪ್ಲಿಕೇಶನ್ ಆಗಿರ್ಬೋದು, ನಿಮ್ಗೆ ಅದು ಸಿಲ್ಲಿ ಅನ್ಸುತ್ತೆ ಯಾಕಂದ್ರೆ ಯು ವುಡ್ ಹ್ಯಾವ್ ಬಿನ್ ಥಾಟ್ ಅಬೌಟ್ ಯುವರ್ ಐಡಿಯಾ ಫ್ರಮ್ ಲಾಂಗ್, ಇದು ತುಂಬಾ ಸಿಂಪಲ್, ಇದು ತುಂಬಾ ಈಸಿ ಅಂತ. ಬಟ್ ಎಲ್ಲರೂ ಹೇಳತ್ತಾರ ಕಾಮನ್ ಸೆನ್ಸ್ ಇಸ್ ನಾಟ್ ಸೋ ಕಾಮನ್. ಸೊ ನೀವು ಯಾವಾಗ್ಲೂ ಯು ನೀಡ್ ಟು ಮೇಕ್ ಇಟ್ ಆಸ್ ಫುಲ್ ಪ್ರೂಫ್ ನಿಮ್ಮ ಅಪ್ಲಿಕೇಶನ್ ನ. ಸೊ ಇದಿಷ್ಟು ಕ್ರಾಸ್ ಕಟಿಂಗ್ ಆರ್ಕಿಟೆಕ್ಚರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನಾವು ಹೇಳ್ಬೋದು. ನಾವು ಇದುವರೆಗೂ ಮಾತಾಡಿದ್ದು ಯಾವ್ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಇದನ್ನ ಎಲ್ಲದನ್ನು ಒಂದೇ ಅಪ್ಲಿಕೇಶನ್ಗೆ ನಾನು ಇಂಪ್ಲಿಮೆಂಟ್ ಮಾಡ್ಬಿಡ್ತೀನಿ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಒಂದೊಂದು ಅಪ್ಲಿಕೇಶನ್ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾನೇನಂತ ಹೇಳ್ತೀನಿ ಅಂದ್ರೆ ಯು ನೀಡ್ ಟು ಆಲ್ವೇಸ್ ಲುಕ್ ಫಾರ್ ಟ್ರೇಡ್ ಆಫ್ಸ್ ಅಂದ್ರೆ ಒಂದನ್ನ ಮಾಡಕ್ ಹೋದ್ರೆ ಇನ್ನೊಂದು ನೀವು ಕೈ ಬಿಡ್ಲೇಬೇಕಾಗತ್ತೆ. ಬಟ್ ನಿಮ್ ಅಪ್ಲಿಕೇಶನ್ ಸಕ್ಸಸ್ಗೆ ಯಾವ್ದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ ಅಂತ ಕ್ಯಾರೆಕ್ಟರಿಸ್ಟಿಕ್ಸ್ ನ ನೀವು ತಗೊಂಡು ಅದನ್ನ ಆಪ್ಟಿಮೈಸ್ ಮಾಡ್ಬೇಕು, ಅಂದ್ರೆ ಫೈನ್ ಟ್ಯೂನ್ ಮಾಡಿ ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ಬೇಕಂದ್ರೆ ನಿಮ್ ಅವೈಲಬಿಲಿಟಿ ಎಲ್ಲರಿಗೂ ನನ್ನ ಅಪ್ಲಿಕೇಶನ್ 100% ಇರಬೇಕು ಅಂತ ಅನ್ಸುತ್ತೆ, ಬಟ್ ಕಾಸ್ಟ್ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ನನ್ನ ಹತ್ರ ಅಷ್ಟು ಬಜೆಟ್ ಇಲ್ಲ, ಕಾಸ್ಟ್ ಇಲ್ಲ ಅಂತ ನೀವು ತಲೆ ಉಪಯೋಗಿಸ್ಬೇಕು. ನಂಗೆ 100% ನಿಜವಾಗ್ಲೂ ಬೇಕಾ? ನಾನು ಕೇಟರ್ ಮಾಡ್ತಾ ಇರೋದೇ ಬರೀ ಇಂಡಿಯಾ ರೀಜನ್. ಇಂಡಿಯಾದಲ್ಲಿ ರಾತ್ರಿ 12 ಗಂಟೆಯಿಂದ 6 ಗಂಟೆ ತನಕ ಯೂಸ್ ಮಾಡೋ ಜನ ತುಂಬಾ 1% 2%. ಸೊ ಅವ್ರಿಗೆ ನಾನು ಮುಂಚೆನೆ ನೋಟಿಸ್ ಕೊಟ್ಬಿಟ್ಟು ಬರೀ ಕ್ಯಾನ್ ಐ ಮೇಕ್ ಮೈ ಅಪ್ಲಿಕೇಶನ್ ಅವೈಲೇಬಲ್ ಓನ್ಲಿ ಫಾರ್ 16 hours 18 hours ಆ ತರ ಮಾಡಿದಾಗ ನಿಮ್ಗೆ ಸರ್ವರ್ಸ್ ಬೇಕಾಗಿರೋ ಟೈಮ್ ಕಡಿಮೆ ಆಗ್ತಾ ಹೋಗುತ್ತೆ, ಅವಾಗ ದುಡ್ಡು ಉಳಿಸ್ತಾ ಹೋಗ್ತಾರೆ. ಸೊ ಈ ತರದ ಒಂದು ಟ್ರೇಡ್ ಆಫ್ ನಾನು ಹೇಳಿದ್ದು. ಈ ತರ ಎವ್ರಿ ಪ್ಯಾರಾಮೀಟರ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಈ ತರ ಟ್ರೇಡ್ ಆಫ್ಸ್ ಬರ್ತಾನೆ ಇರುತ್ತೆ. ನೀವು ಒಳ್ಳೆ ಅದಕ್ಕೆ ಹೇಳೋದು ಒಳ್ಳೆ ಆರ್ಕಿಟೆಕ್ಟ್ ಆದವನು ಬಿಸ್ನೆಸ್ ಜೊತೆ ಕೂತ್ಕೊಂಡು ಈ ಕಡೆ ಡೆವಲಪ್ಮೆಂಟ್ ಟೀಮ್ ಜೊತೆ ಕೂತ್ಕೊಂಡು ಇದನ್ನೆಲ್ಲದನ್ನು ಯೋಚನೆ ಮಾಡಿ ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಎಷ್ಟಿರ್ಬೇಕು, ಯಾವ ತರ ಫೈನ್ ಟ್ಯೂನ್ ಆಗಿರ್ಬೇಕು, ಇವತ್ತಿನ ಬೆಸ್ಟ್ ಪ್ರಾಕ್ಟೀಸ್ ಏನು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡೆ ಸಜೆಷನ್ಸ್ ಅಥವಾ ಆರ್ಕಿಟೆಕ್ಚರಲ್ ಡಯಾಗ್ರಾಮ್ ಅಥವಾ ಡಿಸೈನ್ ನ ಮಾಡ್ಬೇಕಾಗುತ್ತೆ. ನಮ್ಮ ಕಲಿಯೋಣ ವೆಬ್ಸೈಟ್ ನ ನೀವು ಲಾಗಿನ್ ಆದರೆ ಅದರಲ್ಲಿ ಎಷ್ಟೊಂದು ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಕೋರ್ಸಸ್ ನಿಮಗೆ ಲಭ್ಯವಾಗಿದೆ. ಇದರ ಸದುಪಯೋಗ ಪಡಿಸ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ಫ್ರೀ ಆಗಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.